ಬಡತನದ ಬೆಲೆ ಒಂದು ಮನಸ್ಸಿಗೆ ತಟ್ಟುವ ಕಥೆ. ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಯ್ಯ ಎನ್ನುವ ಬಡ ರೈತ ವಾಸಿಸುತ್ತಿದ್ದನು. ಅವನ ಮನೆ ಚಿಕ್ಕದಾಗಿತ್ತು. ಗೋಡೆಗಳು ಹಳೆಯ ಮಣ್ಣಿನಿಂದ ಕಟ್ಟಲ್ಪಟ್ಟಿದ್ದವು. ಮನೆಯ ಮೇಲ್ಚಾವಣಿ ಕೂಡ ಗಾಳಿಗೆ ಅಲುಗಾಡುವಷ್ಟು ದುರ್ಬಲವಾಗಿತ್ತು. ಆದರೆ ಆ ಮನೆಯೊಳಗೆ ಪ್ರೀತಿ ತುಂಬಿಕೊಂಡಿತ್ತು. ರಾಮಯ್ಯನಿಗೆ ಲಕ್ಷ್ಮೀ ಎಂಬ ಹೆಂಡತಿ ಮತ್ತು ಚಿನ್ನಪ್ಪ ಎಂಬ ಒಬ್ಬ ಮಗನಿದ್ದರು. ರಾಮಯ್ಯ ದಿನಪೂರ್ತಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದನು. ಆದರೆ ಅವನ ಹೊಲವು ಸಣ್ಣದಾಗಿದ್ದರಿಂದ ಬೆಳೆ ಕೂಡ ಅಷ್ಟಾಗಿ ಬರಲಿಲ್ಲ. ಕೆಲವೊಮ್ಮೆ ಮಳೆಯಿಲ್ಲದ ಕಾರಣ ಬೆಳೆ ಒಣಗಿ ಹೋಗುತ್ತಿತ್ತು. ಕೆಲವೊಮ್ಮೆ ಹೆಚ್ಚು ಮಳೆ ಬಂದು ಬೆಳೆ ಹಾಳಾಗುತ್ತಿತ್ತು. ಆದರೂ ರಾಮಯ್ಯ ತನ್ನ ಕುಟುಂಬಕ್ಕಾಗಿ ಹೋರಾಡುತ್ತಿದ್ದನು. ಒಂದು ದಿನ ಬೆಳಗ್ಗೆ ರಾಮಯ್ಯ ಹೊಲಕ್ಕೆ ಹೋಗುವ ಮುನ್ನ ತನ್ನ ಮಗ ಚಿನ್ನಪ್ಪನನ್ನು ನೋಡಿದ. ಚಿನ್ನಪ್ಪ ಹಳೆಯ ಶಾಲೆ ಬ್ಯಾಗ್ ಹಿಡಿದು ಶಾಲೆಗೆ ಹೋಗಲು ಸಿದ್ಧವಾಗುತ್ತಿದ್ದ. ಅವನ ಶೂಗಳು ಹರಿದು ಹೋಗಿದ್ದವು. ರಾಮಯ್ಯ ಮನಸ್ಸಿನಲ್ಲಿ ತುಂಬ ನೋವಾಯಿತು. ನನ್ನ ಮಗನಿಗೆ ಒಳ್ಳೆಯ ಶೂ ಕೂಡ ಕೊಡಲಾಗುತ್ತಿಲ್ಲ ಎಂದು ಆತ ಮನಸ್ಸಿನಲ್ಲಿ ಬೇಸರಪಟ್ಟನು. ಆದರೆ ಚಿನ್ನಪ್ಪ ಯಾವತ್ತೂ ದೂರು ಕೊಡಲಿಲ್ಲ. ಅವನು ನಗುತ್ತಾ ಹೇಳಿದನು, ಅಪ್ಪ, ನನಗೆ ದೊಡ್ಡವನಾದ ಮೇಲೆ ನಿಮ್ಮಂತ ಕಷ್ಟಪಡಬೇಕಾಗಿಲ್ಲ. ನಾನು ಚೆನ್ನಾಗಿ ಓದಿ ದೊಡ್ಡ ಮನುಷ್ಯನಾಗುತ್ತೇನೆ. ಆ ಮಾತು ರಾಮಯ್ಯನ ಹೃದಯಕ್ಕೆ ಬಲ ನೀಡಿತು. ಚಿನ್ನಪ್ಪ ಶಾಲೆಯಲ್ಲಿ ತುಂಬಾ ಬುದ್ಧಿವಂತ ವಿದ್ಯಾರ್ಥಿ. ಆದರೆ ಬಡತನ ಅವನ ಹಿಂದೆ ಸದಾ ಬರುತ್ತಿತ್ತು. ಕೆಲವೊಮ್ಮೆ ಅವನು ಹೊಟ್ಟೆ ಖಾಲಿಯಾಗಿಯೇ ಶಾಲೆಗೆ ಹೋಗುತ್ತಿದ್ದ. ಸ್ನೇಹಿತರ ಬಳಿ ಹೊಸ ಪುಸ್ತಕಗಳು ಇರುತ್ತಿದ್ದವು. ಆದರೆ ಚಿನ್ನಪ್ಪ ಹಳೆಯ ಪುಸ್ತಕಗಳನ್ನು ಬಳಸುತ್ತಿದ್ದ. ಒಂದು ದಿನ ಶಾಲೆಯಲ್ಲಿ ಶಿಕ್ಷಕರು ಹೇಳಿದರು, ಮುಂದಿನ ವಾರ ಜಿಲ್ಲಾಸ್ಥರ ಪರೀಕ್ಷೆಯಿದೆ. ಯಾರು ಚೆನ್ನಾಗಿ ಓದುತ್ತಾರೋ ಅವರಿಗೆ ವಿದ್ಯಾರ್ಥಿವೇತನ ಸಿಗುತ್ತದೆ. ಚಿನ್ನಪ್ಪಗೆ ಅದು ದೊಡ್ಡ ಅವಕಾಶವಾಗಿತ್ತು. ಆ ರಾತ್ರಿ ಮನೆಗೆ ಬಂದು ಅವನು ಬೆಳಕು ಕಡಿಮೆಯಿದ್ದರೂ ದೀಪದ ಬೆಳಕಿನಲ್ಲಿ ಓದುತ್ತಾ ಕುಳಿತನು. ಅವನ ತಾಯಿ ಲಕ್ಷ್ಮಿ ಕೇಳಿದಳು, ಮಗ, ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ಆದರೆ ಚಿನ್ನಪ್ಪ ಹೇಳಿದನು, ಅಮ್ಮ, ನಾನು ಚೆನ್ನಾಗಿ ಓದಿದರೆ ನಮ್ಮ ಬಡತನ ಒಂದು ದಿನ ಮುಗಿಯುತ್ತದೆ. ಅವನು ದಿನವೂ ಕಷ್ಟಪಟ್ಟು ಓದಿದನು. ಪರೀಕ್ಷೆಯ ದಿನ ಬಂತು. ಚಿನ್ನಪ್ಪ ತನ್ನಲ್ಲಿರುವ ಎಲ್ಲಾ ಶಕ್ತಿಯಿಂದ ಪರೀಕ್ಷೆ ಬರೆದನು. ಕೆಲವು ವಾರಗಳ ನಂತರ ಫಲಿತಾಂಶ ಬಂದಿತು. ಶಾಲೆಯ ಮುಖ್ಯೋಪಾಧ್ಯಾಯರು ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿಸಿದರು ಮತ್ತು ಹೇಳಿದರು, ಈ ವರ್ಷ ಜಿಲ್ಲೆಯಲ್ಲಿ ಮೊದಲ ಸ್ಥಾನ ಪಡೆದ ವಿದ್ಯಾರ್ಥಿ ಚಿನ್ನಪ್ಪ. ಅದು ಕೇಳುತ್ತಿದ್ದಂತೆಯೇ ಎಲ್ಲರೂ ಚಪ್ಪಾಳೆ ಹೊಡೆದರು. ಚಿನ್ನಪ್ಪನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಆತನಿಗೆ ವಿದ್ಯಾರ್ಥಿವೇತನ ಸಿಕ್ಕಿತು. ಆ ಹಣದಿಂದ ಅವನು ತನ್ನ ಓದನ್ನು ಮುಂದುವರಿಸಿದನು. ವರ್ಷಗಳು ಕಳೆದವು. ಚಿನ್ನಪ್ಪ ದೊಡ್ಡ ಅಧಿಕಾರಿಯಾಗಿದ್ದನು. ಒಂದು ದಿನ ಅವನು ತನ್ನ ಹಳ್ಳಿಗೆ ಹಿಂದಿರುಗಿದನು. ಅವನು ತನ್ನ ಹಳೆಯ ಮನೆಯ ಮುಂದೆ ನಿಂತು